आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಇವತ್ತಿನ ಈ ಅಹೋರಾತ್ರಿ ಹೋರಾಟಕ್ಕೆ ರಾಜ್ಯಾದ್ಯಂತ ರಾಜ್ಯದ ಆದೇಶದ ಮೇರೆಗೆ ಇಡೀ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ 17-18ರ ಅಹೋರಾತ್ರಿ ಧರಣಿ ಇದ್ದ ಕಾರಣ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಈ ಒಂದು ಥಂಡಿ ಈ ಚಳಿಯಲ್ಲಿ ಈ DC ಆಫೀಸ್ನಲ್ಲಿ ಅಧಿಕಾರಿಗಳು DC ಅವರು ಬಂದು ಮನವಿ ತೊಗೊಂಡ್ರು. ಆದರೆ ಮಹಿಳಾ ಹಾಗೂ ಮಕ್ಕಳ ಇಲಾಖೆಯವರು ಬಂದು ನಮ್ಮ ಕುಂದುಕೊರತೆಗಳು ವಿಚಾರ ಮಾಡಿಲ್ಲ. ಮಕ್ಕಳು ಹಾಗೂ ಗಂಡಂದಿರನ್ನು ಬಿಟ್ಟು ಚಿಕ್ಕ ಮಕ್ಕಳಿಗೆ ಬಿಟ್ಟು ಊಟ ಇಲ್ಲ, ಅವರೆಲ್ಲ ಇಲ್ಲಿ ಏನು ಥಂಡಿ ಒಳಗೆ ಮಾಡ್ಲಿಕತ್ತಾರೆ. ಈ ಸರ್ಕಾರಕ್ಕೆ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಹೇಳಿದರು 15,000 ನಾವು ಕೊಡ್ತೇವೆ ಪ್ರಣಾಳಿಕೆಯಲ್ಲಿ. ಆದರೆ ಹೇಳೋದೊಂದು ಮಾಡೋದೊಂದು. ಸರ್ಕಾರದ ನೀತಿಗಳು ಈ ರೀತಿಗಳು ಎಲ್ಲ ಬೇರೆ ಬೇರೆ, ಎಲೆಕ್ಷನ್ದಲ್ಲೇ ಬೇರೆ ಇರ್ತದೆ. ಆದರೆ ಮಹಿಳೆಯರನ್ನು ಈ ಬೀದಿಗೆ ಸರ್ಕಾರಕ್ಕೆ ಈ ಘೋಷಣೆ ಮುಖಾಂತರ ಧಿಕ್ಕಾರ ಹೇಳಿ ಇವತ್ತಿನ ಈ ನಮ್ಮ ಬೇಡಿಕೆಗಳು LKG UKG ಹಾಗೂ ಈ ಗ್ರ್ಯಾಜುಯೇಟಿ ಈ ಬೇಡಿಕೆಗಳನ್ನು ಇಟ್ಟು ಇಲ್ಲಿ ಧರಣಿ ಕೂತಿದೆ. ಅವರವರ ಮನೆಯಲ್ಲಿ ಅವರ ಮನೆಯವರಾಗಲಿ ಅವರ ಅತ್ತೆ ಮಾವಂದಿರಾಗಲಿ ಚಿಕ್ಕ ಮಕ್ಕಳಿಗೆ ಬಿಟ್ಟು ಇಂಥ ಥಂಡಿಯಲ್ಲಿ ಈ ಮಹಿಳೆಯರು ಬೀದಿಗಿಳಿದ್ರೂ ಈ ಸರ್ಕಾರಕ್ಕೆ ಏನೂ ನಾಚಿಕೆನೂ ಇಲ್ಲ, ಹೇಸಿಕೆನೂ ಇಲ್ಲ. ಆದ ಕಾರಣ ಈ ಸರ್ಕಾರ ನಮ್ಮ ನಾಳೆನೂ ಹಾಗೂ ಮುಂದೆನೂ ಅವ್ರು ಬಂದು ನಮ್ಗೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಇಲಾಖೆಯವ್ರು ಕೇಳಿಲ್ಲ, ನಾವು ಈ ಧರಣಿ ಮುಂದುವರಿಸ್ತೇವೆ. ಇಷ್ಟು ಕೋಲ್ಡ್ ಅದಾವ್ರಿ ಇಲ್ಲಿ? ಎಷ್ಟು ಜನ ಅದಾರ ಈಗ? ಇಲ್ಲಿ ಒಂದು 800-900 ಜನ ಅದ. ಈಗ ಇಷ್ಟು ಕೋಲ್ಡ್ ಅದಾವ್ರಿ, ಮತ್ತೆ ರಾತ್ರಿಗೆ ಹೆಚ್ಚಿಗೆ ಆಗ್ತದೆ ಅಂತಾರೆ. ಕೋಲ್ಡ್ನಾಗಿ ಇಲ್ಲೇ ಮಕ್ಕೊಂಡಿರಿ? ಕೋಲ್ಡ್ನಾಗ ಇಲ್ಲೇ ಮಕ್ಕೋತಾರಿ. ನಮ್ಮ ಜೀವ ಹೋದ್ರು ಸಹಿ ನಾವೆಲ್ಲ ಮನೆ ತೊರೆದು ಬಂದಿದ್ದೆವು. ಯಾಕಂದ್ರೆ ಈ ಸರ್ಕಾರಕ್ಕೆ ಸಾಕಷ್ಟು ಸಲ ನಾವು ಬೆಂಗಳೂರಿಗೂ ಹೋಗಿದ್ದೆವು, ಇಲ್ಲಿ DC ಆಫೀಸ್ಗೂ ಮನೆ ಕೊಟ್ಟಿದ್ದೆವು. ಎಲ್ಲ ಸರ್ಕಾರ ಕೊಟ್ಟರು ಗಮನ ಇಲ್ಲ. ಆದ ಕಾರಣ ಈ ಬೆಳಗಾವಿ ಅಧಿವೇಶನಕ್ಕೆ ಅಲ್ಲಿನೂ ಮಾಡ್ಲಿಕತ್ತಾರೆ. ಇಲ್ಲಿ ನಾವು ಅಧಿವೇಶನ ವಿಚಾರವಾಗಿ ನಾವು ಆ ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮಾಡಕತ್ತೀವಿ. ಮಾಧ್ಯಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಜ್ಯ ಸರ್ಕಾರ? ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ನಾವು ಹೇಳ್ಬೇಕಾದ್ರೆ ಅವರು ಒಬ್ಬರು ಮಹಿಳೆ, ನಾವು ಮಹಿಳೆಯರೇ. ಆದರೆ ನಮ್ಮ ಕುಂದುಕೊರತೆಗಳು ಅವರು ಬೇಗನೆ ಬೆಳಕಿಗೆ ತಂದು ನಮ್ಮ ಬೇಡಿಕೆಗಳು ಈಡೇರಿಸಬೇಕಂತ ನಾವು ಅವ್ರಿಗೆ ಕೇಳ್ಕೊತೇವೆ. ಇದಕ್ಕಿಂತ ಮುಂಚೆ ರಶ್ಮಿ ಹೆಬ್ಬಾಳ್ಕರ್ ಮನವಿ ಸಲ್ಲಿಸಿರಿ ನೀವು? ಅವ್ರಿಗೆ ತಿಳಿಸಿದಾರೆ ಸಾಕಷ್ಟು ಸಲ ರೀ. ಬೆಂಗಳೂರದಲ್ಲಿನೂ ಕೂತಾಗ ತಿಳಿಸಿದ್ದಾರೆ. ವರಲಕ್ಷ್ಮಿ ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಅವರೆಲ್ಲ ಮಾಹಿತಿ ಕೊಟ್ಟಾರೆ. ಈಗೇನು ಬೇಡಿಕೆಯಾಗ ಸರ್ಕಾರ ಇಳಿಲ್ಲ ಅಂದ್ರೆ ಹೆಂಗ್ರಿ ಮುಂದೆ? ಎಲ್ಲರೂ ಇದೇ ಮುಂದುವರಿಸ್ತೇವೆ. ಈಗ ನಿಮ್ಮ ಸರ್ನಿಗೆ ಸತ್ಯಾಗ್ರಹದಲ್ಲ, ಇದು 2 ದಿವಸದಿಂದ ಹೆಂಗ್ರಿ ಇದು? ಇದು ನಮ್ಮ ತಗೊಳ್ಳಿಲ್ಲ ಅಂದ್ರೆ ಇದು ಮತ್ತೆ ಮ್ಯಾಗಿನ ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾರೆ ಅವ್ರ ಪ್ರಕಾರ ನಾವು ಮುಂದುವರಿಸ್ತೇವೆ. ಆಯ್ತು, ತಮ್ಮ ಹೆಸರು ಹೇಳ್ರಿ? ಭಾರತಿ ವಾಲಿ, ಜಿಲ್ಲೆಯ CIT ಖಜಾಂಚಿ.